2026 ಏಪ್ರಿಲ್ನ ತಿಂಗಳ ಭವಿಷ್ಯ. ಅದರಲ್ಲಿ ಮೇಷರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ತಿಳಿಯೋಣ. ಆದರೆ ಮೊದಲನೇದಾಗಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಮತ್ತು ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ವ್ಯಾಪಾರದಲ್ಲಿ ಸ್ಟಾರ್ಟಿಂಗಲ್ಲಿ ಮಂದಗತಿಯಲ್ಲಿ ಇದ್ದರೂ ಸಹಿತ ಏಪ್ರಿಲ್ 14 ನಂತರ ನಿಮಗೆ ವ್ಯವಹಾರದಲ್ಲಿ ಚೇತರಿಕೆ ಕಾಣ್ತಾ ಹೋಗುತ್ತೆ. ಮತ್ತು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ತುಂಬಾ ಏಕಾಗ್ರತೆ ವಹಿಸಲೇಬೇಕಾಗುತ್ತೆ. ಏಕಾಗ್ರತೆ ವಹಿಸಲಿಲ್ಲ ಅಂದರೆ ನಿಮಗೆ ಪರೀಕ್ಷಾ ಫಲಿತಾಂಶದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಹೋಗುತ್ತೆ. ಮತ್ತು ಇವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮಾತ್ರ ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕಣ್ಣಿನ ಸಮಸ್ಯೆ ಮತ್ತು ದೇಹದ ಉಷ್ಣಾಂಶ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಕೂತು ಮಾತನಾಡೋದ್ರಿಂದ ಸಮಾಧಾನಕರದಿಂದ ಮಾತಾಡಿದರೆ ಮಾತ್ರ ನಿಮ್ಮ ಇಬ್ಬರು ಮನಸ್ಸಲ್ಲಿ ಪ್ರೀತಿ ಭಾವನೆ ಗೌರವ ಎಲ್ಲ ರೀತಿ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಮದುವೆ ಯೋಗಗಳು ಬಲ ಕೂಡಿ ಬಂದಿದೆ. ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮದುವೆ ಯೋಗಗಳು ಬಹಳ ಉನ್ನತ ಸ್ಥಾನದಲ್ಲಿದೆ. ಈ ತಿಂಗಳಲ್ಲಿ ಇವರಿಗೆ ಮದುವೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಏಪ್ರಿಲ್ 18 ನಂತರ ಇವರಿಗೆ ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮ ಆಗುತ್ತಾ ಹೋಗುತ್ತೆ. ಬಹಳ ಅತ್ಯುನ್ನತದಲ್ಲಿ ಹಣಕಾಸಿನ ಲಾಭದಾಯಕ ಸ್ಥಾನಗಳು ಜಾಸ್ತಿ ಇದೆ ಇವರಿಗೆ. ಇನ್ನು ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ನಿಮಗೆ ಸಮಸ್ಯೆಗಳು ಬಳಲ್ತಾ ಇದ್ದರೆ, ಏನೇ ಒಂದು ಕಾಡಾಟಗಳು ಜಾಸ್ತಿ ಇದ್ದರೆ ಶನೇಶ್ವರನ ದರ್ಶನ ಮಾಡಿ ಮತ್ತು ಹೋಗಿ ಎಳ್ಳೆಣ್ಣೆ ಮತ್ತು ದೀಪ ಹಚ್ಚಿ ಬನ್ನಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಇದಕ್ಕಿಂತ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಹಾಕಿದ್ದೀನಿ, ಅದರಲ್ಲಿ ನೀವು ವೀಕ್ಷಣೆಯನ್ನು ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.